ನಮಸ್ಕಾರ ಸ್ನೇಹಿತರೆ, ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗುರುವಾರದ ದಿನ ನಾವು ಮಾಡುವಂತಹ 3 ವಿಶೇಷ ಉಪಾಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ 3 ವಿಶೇಷ ಉಪಾಯಗಳಲ್ಲಿ ನೀವು ಒಂದನ್ನಾದರೂ 9 ಗುರುವಾರ ಅಥವಾ 11 ಗುರುವಾರ ಮಾಡ್ತಾ ಹೋದರೆ ಸಾಕಷ್ಟು ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮನುಷ್ಯ ಅಂದಮೇಲೆ ಕಷ್ಟ ಬಂದೇ ಬರುತ್ತೆ, ಆದರೆ ಅದನ್ನು ಎದುರಿಸುವಂತಹ ಶಕ್ತಿ ಪ್ರತಿಯೊಬ್ಬರಿಗೂ ಇರೋದಿಲ್ಲ. ಒಬ್ಬರ ಹತ್ರ ದುಡ್ಡು ಇರುತ್ತೆ, ಒಬ್ಬರ ಹತ್ರ ಇರೋದಿಲ್ಲ. ಕೆಲವೊಬ್ರು ಸಾಲ ಬಾಧೆಯಿಂದ ನರಳ್ತಾ ಇರ್ತಾರೆ, ಇನ್ನು ಕೆಲವೊಬ್ರು ಹಣ ಉಳಿತಾಯ ಆಗ್ತಾ ಇರೋದಿಲ್ಲ, ಇನ್ನು ಕೆಲವೊಬ್ಬರಿಗೆ ವ್ಯವಹಾರದಲ್ಲಿ ಕಷ್ಟ ನಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಅಂಥವರು 9 ಗುರುವಾರಗಳ ಕಾಲ ಈಗ ನಾನು ಹೇಳ್ತಾ ಇರುವಂತಹ ಉಪಾಯಗಳನ್ನ ಮಾಡ್ತಾ ಹೋದ್ರೆ ಸಾಕಷ್ಟು ಕಷ್ಟಗಳಿಗೆ ಅಥವಾ ಸಾಕಷ್ಟು ನಷ್ಟಗಳಿಗೆ ಪರಿಹಾರವನ್ನ ತಾವೇ ಕಂಡುಕೊಳ್ಬಹುದು. ಹಾಗೆ ಗುರುವಾರದ ದಿನ ಮಹಾವಿಷ್ಣುವಿನ ಒಂದು ವಾರವನ್ನಾಗಿ ನಾವು ಆಚರಣೆ ಮಾಡ್ತಾ ಇರ್ತೇವೆ. ಈ ಗುರುವಾರವನ್ನ ಗುರುವಾದ ಎಲ್ಲ ದೇವಾನುದೇವತೆಗಳಿಗೆ, ಗುರುವಾದ ಬೃಹಸ್ಪತಿ ದೇವರನ್ನ ಮತ್ತು ಗುರು ಮಹಾವಿಷ್ಣುವನ್ನ, ಅದಷ್ಟೇ ಅಲ್ಲದೆ ತಾಯಿ ಮಹಾಲಕ್ಷ್ಮಿಯ ವಾರ ಸಹ ಗುರುವಾರ ಅಂತ ನಮ್ಮ ಹಿಂದೂ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ನಾವು ಗುರುವಾರದಿಂದ ಕೆಲವೊಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಅಥವಾ ಸಂಕಲ್ಪ ಮಾಡಿಕೊಂಡು ಇಷ್ಟು ಗುರುವಾರ ಅಂತ ಕೆಲವೊಂದು ವ್ರತಗಳನ್ನ ಮಾಡ್ತಾ ಹೋದ್ರೆ, ಉಪವಾಸವನ್ನ ಆಚರಿಸ್ತಾ ಹೋದ್ರೆ ಸಾಕಷ್ಟು ಒಂದು ಕಷ್ಟಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಈಗ ನಾನು ಹೇಳ್ತಾ ಇರುವಂತಹ ಉಪಾಯಗಳಲ್ಲಿ ಯಾವುದೇ ಒಂದು ವ್ರತ ಇಲ್ಲ, ಉಪವಾಸ ಮಾಡಬೇಕು ಅಂತ ಇಲ್ಲ, ಆಡಂಬರದ ಪೂಜೆಯನ್ನು ಮಾಡಬೇಕಂತ ಇಲ್ಲ. ಕೇವಲ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಕೆಲವೊಂದು ಈ 3 ಉಪಾಯಗಳಲ್ಲಿ ಒಂದು ಉಪಾಯವನ್ನು ಮಾಡ್ತಾ ಹೋದರೆ ನೀವು ನಿಮ್ಮ ಎಷ್ಟೋ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು, ಮತ್ತು ಸಾಲ ಬಾಧೆಯಿಂದ ಮುಕ್ತಿ ಹೊಂದಬಹುದು, ಮತ್ತು ಆರ್ಥಿಕ ಸಂಕಷ್ಟಗಳಿಂದ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನು ಕಂಡುಕೊಳ್ಬಹುದು. ಅಷ್ಟೇ ಅಲ್ಲದೆ ನೀವು ವ್ಯಾಪಾರವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಅಭಿವೃದ್ಧಿ ಕಾಣಬಹುದು, ಅಥವಾ ಅದರಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದ್ರೆ ಆ ನಷ್ಟವನ್ನ ಪರಿಹರಿಸಿಕೊಳ್ಬಹುದು. ನಿಮ್ಮ ವ್ಯಾಪಾರ ಕೂಡ ಇದರಿಂದ ಚೆನ್ನಾಗಿ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ಒಂದು ಪರಿಹಾರದಿಂದ. ಅದಷ್ಟೇ ಅಲ್ಲದೆ ಈ ಒಂದು ಪರಿಹಾರವನ್ನ ಗೃಹಿಣಿಯರು ಮಾಡಬೇಕು. ಅದಷ್ಟೇ ಅಲ್ಲದೆ ನೀವು ಗೃಹಿಣಿಯರು ಮನೆಯಲ್ಲಿ ಇದ್ಕೊಂಡೆ ಇಂತಹ ಪರಿಹಾರಗಳನ್ನು ಮಾಡ್ತಾ ಹೋದರೆ ಮನೆಗೆ ಗತವೈಭವ ವಾಪಸ್ಸಾಗುತ್ತೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂದರೆ ಯಾವುದೋ ಒಂದು ಕಷ್ಟಕ್ಕೆ ಸಿಲುಕಿ ಅಥವಾ ವ್ಯಾಪಾರದಲ್ಲಿನ ನಷ್ಟಕ್ಕೆ ಸಿಲುಕಿ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುತ್ತೆ. ಅಂಥವರು ಕೂಡ ಈ ಒಂದು 9 ಗುರುವಾರ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಉಪಾಯವನ್ನು ಮಾಡಿಕೊಂಡ್ರೆ ನಿಮ್ಮ ಕಷ್ಟಗಳಿಗೆ ಆಗಿಂದಾಗಲೇ ಮುಕ್ತಿಯನ್ನು ಪಡಿಬಹುದು, ಪರಿಹಾರವನ್ನು ಕಂಡುಕೊಳ್ಬಹುದು. ಅದರಲ್ಲಿ ಮೊದಲನೇದಾಗಿ 9 ಗುರುವಾರಗಳ ಕಾಲ 9 ಜನ ಮುತ್ತೈದೆಯರಿಗೆ, ಅಂದರೆ 9 ಜನ ಮದುವೆಯಾದಂತಹ ಮುತ್ತೈದೆಯರಿಗೆ ನೀವು ಸೌಭಾಗ್ಯವನ್ನು ತಂದು ಕೊಡುವಂತಹ ಒಂದು ವಸ್ತುಗಳನ್ನು ಕೊಡಬೇಕಾಗತ್ತೆ. ಅಂದರೆ ಸೌಭಾಗ್ಯ ಸಾಮಗ್ರಿ ಅಂತ ಅಂದರೆ ಅರಿಶಿನ, ಕುಂಕುಮ ಮತ್ತು ಅಲಂಕಾರ ಸಾಮಗ್ರಿ ಅಥವಾ ಬಟ್ಟೆ ಅಥವಾ ಇನ್ನೇನೋ ಒಂದು ಮುತ್ತೈದೆಯರು ಉಪಯೋಗಿಸ್ತಕ್ಕಂಥ ವಸ್ತುಗಳು. ಅದರಲ್ಲಿ ನಾವು ಈಗ ಏನಾದರೂ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ಅಥವಾ ಶ್ರಾವಣ ಮಾಸದಲ್ಲಿ ಸ್ವರ್ಣಗೌರಿ ವ್ರತವನ್ನು ಮಾಡ್ತಾ ಇರ್ತೇವೆ, ಅಂಥದ್ರಲ್ಲಿ ನಾವು ಉಡಿಯನ್ನು ತುಂಬ್ತೀವಿ ಅಂತ ಹೇಳ್ತೀವಿ. ಹಾಗಾಗಿ ಅಥವಾ ಕೆಲವೊಬ್ರು ಏನಂತಾರೆ ಮಡಿಲಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ, ಅಥವಾ ಗೌರಿ ಬಾಗಿನ ಕೊಡ್ತೀವಿ ಅಂತ ಹೇಳ್ತಾರೆ. ಅಂತಹ ಮಂಗಳಕರ ವಸ್ತುಗಳನ್ನು, ಅಂದರೆ ಈ ವಸ್ತುಗಳನ್ನು ನಿಮ್ಮ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೂಡ ನೀವು ಚಾಯ್ಸ್ ಮಾಡ್ಕೊಳ್ಬಹುದು. ಇದರಲ್ಲಿ ಅರಿಶಿನ, ಕುಂಕುಮ, ಬಳೆ ಮತ್ತು ಸ್ವಲ್ಪ ಅಕ್ಕಿ ಮತ್ತು ಒಂದು ತೆಂಗಿನಕಾಯಿ ಇಟ್ಟರೆ ಸಾಕು, ಅಥವಾ ನಿಮ್ಗೆ ಸಾಧ್ಯ ಆದರೆ ಬ್ಲೌಸ್ ಪೀಸನ್ನು ಕೂಡ ಇಡ್ಬೋದು. ಹೀಗೆ ಸಾಲಾಗಿ 9 ಗುರುವಾರ ಇಂತಹ ಮಂಗಳಕರ ವಸ್ತುಗಳನ್ನು ಮುತ್ತೈದೆಯರಿಗೆ, ಅಂದರೆ 9 ಮುತ್ತೈದೆಯರಿಗೆ ನೀವು ಸಾಯಂಕಾಲ ಅಥವಾ ಬೆಳಿಗ್ಗೆ ದೇವಸ್ಥಾನದಲ್ಲಿ ಕೊಡಬಹುದು. ನೀವು ಈ ದೇವಸ್ಥಾನವನ್ನು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕೂಡ ನೀವು ಚಾಯ್ಸ್ ಮಾಡ್ಕೊಳ್ಬಹುದು. ಅಂದರೆ ನೀವು ಸಾಯಿಬಾಬಾ ಗುಡಿಯಲ್ಲಿ ಕೊಡ್ಬೋದು, ಅಥವಾ ವೆಂಕಟರಮಣ ಅಥವಾ ಬಾಲಾಜಿ ಟೆಂಪಲು ಅಥವಾ ವಿಷ್ಣುವಿನ ದೇವಾಲಯದಲ್ಲಿ ಕೊಡ್ಬೋದು, ಅಥವಾ ಗುರು ರಾಘವೇಂದ್ರ ಅವರ ಗುಡಿಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಇರುವಂತಹ ಒಂದು ಮುತ್ತೈದೆಯರಿಗೆ ಈ ವಸ್ತುಗಳನ್ನು ಕೊಡ್ಬೋದು. ಹೀಗೆ ನೀವು ಮನಸ್ಸಿನಲ್ಲಿ ಮೊದಲನೇ ಗುರುವಾರ ಸಂಕಲ್ಪ ಮಾಡಿಕೊಂಡು ಈ ರೀತಿಯಾಗಿ ನನಗೆ ಕಷ್ಟ ಇದೆ ಅಂತ
ಕೇಳಿಕೊಂಡು ನಿಮ್ಮ ಸಾಧ್ಯ ಅಂದರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಈ ವಸ್ತುಗಳಲ್ಲಿ ಅಷ್ಟೇ ವಸ್ತುಗಳನ್ನು ನೀವು ತೆಗೆದುಕೊಳ್ಬೋದು. ಉದಾಹರಣೆಗಾಗಿ ಒಂದು ಬ್ಲೌಸ್ ಪೀಸು, ಅರಿಶಿನ, ಕುಂಕುಮ, ಬಳೆ ಮತ್ತು ವೀಳ್ಯದೆಲೆ, ಬಾಳೆಹಣ್ಣು ಇಷ್ಟನ್ನು ಕೂಡ ಕೊಡ್ಬೋದು. ಅಥವಾ 2 ಬಾಳೆಹಣ್ಣು, 1 ಎಲೆ ಮತ್ತು ಅಡಿಕೆ ಕೂಡ ಕೊಡ್ಬೋದು. ಸಾಧ್ಯ ಆದರೆ ಇದರಲ್ಲಿ ನೀವು 1 ರೂಪಾಯಿಯಿಂದ 10 ರೂಪಾಯಿ, 5 ರೂಪಾಯಿ ಈ ರೀತಿಯಾಗಿ ದಕ್ಷಿಣೆಯನ್ನು ಸಹ ಇಟ್ಟು ಕೊಡಬಹುದು. ಹೀಗೆ 9 ಗುರುವಾರ ಸಾಲಾಗಿ, ಅದರಲ್ಲೂ ಶುಕ್ಲ ಪಕ್ಷದ ಮೊದಲನೇ ಗುರುವಾರದಿಂದ ಈ ಒಂದು ಸಂಕಲ್ಪವನ್ನು ನೀವು ಶುರು ಮಾಡಬಹುದು. ಹೀಗೆ 9 ಗುರುವಾರಗಳ ಕಾಲ 9 ಮಹಿಳೆಯರಿಗೆ ನೀವು ನಿಮ್ಮ ಸಾಧ್ಯತೆಗೆ ಅನುಗುಣವಾಗಿ ಈ ವಸ್ತುಗಳನ್ನು ಕೊಡಬಹುದು. ಇದರಿಂದ ನಿಮ್ಮ ಕಾರ್ಯ ಸಿದ್ಧಿಯಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ನಿಮ್ಮ ಮನೋಭಿಲಾಷೆ ಅಥವಾ ನಿಮ್ಮ ಇಷ್ಟಾರ್ಥ ಈಡೇರುತ್ತೆ ಅಂತ ಹೇಳ್ಬೋದು. ಆದರೆ ನೀವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ದೇವ್ರ ಹತ್ರ ಹೇಳ್ಕೊಂಡು ಈ ಒಂದು ಕೆಲಸವನ್ನು ನೀವು ಮಾಡಿದ್ರೆ ನಿಮ್ಮ ಒಂದು ಸಮಸ್ಯೆ ಆಗಲೇ ಬಗೆಹರಿಯುತ್ತೆ ಅಂತಲೇ ಹೇಳ್ಬಹುದು. ಯಾವ ಒಂದು ಗೃಹಿಣಿಯ ಗಂಡನ ಪರಿಸ್ಥಿತಿ ಅಂದರೆ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ವೋ ಆ ಒಂದು ಗೃಹಿಣಿ ಈ ರೀತಿಯಾಗಿ ಮಾಡಿದ್ರೆ 9 ಗುರುವಾರಗಳ ಕಾಲ ಈ ರೀತಿಯಾಗಿ ಸಂಕಲ್ಪ ಇಟ್ಕೊಂಡು ಮಾಡಿದ್ರೆ ಆ ಒಂದು ಸಮಸ್ಯೆ ಆಗಿಂದಾಗಲೇ ಬಗೆಹರುತ್ತೆ ಮತ್ತು ಅದಕ್ಕೊಂದು ಪರಿಹಾರ ಕೂಡ ಸಿಗುತ್ತೆ. ಇನ್ನು 2ನೇದಾಗಿ, ನಮ್ಮ ಹಿಂದೂ ಶಾಸ್ತ್ರದಲ್ಲಿ ನಾವು ದೇವಾನುದೇವತೆಗಳಿಗೆ ಎಷ್ಟು ಒಂದು ಮಹತ್ವವನ್ನು ನೀಡ್ತೇವೋ ಅಷ್ಟೇ ಒಂದು ಮಹತ್ವವನ್ನು ಪ್ರಕೃತಿಗೂ ನೀಡ್ತೀವಿ. ಸೂರ್ಯ, ಚಂದ್ರ, ನಕ್ಷತ್ರಗಳಿಗೆ ಸಹ ಪೂಜೆಯನ್ನು ಸಲ್ಲಿಸ್ತೀವಿ. ಮತ್ತು ಹೀಗೆ ಆಲದ ಮರ ಮತ್ತು ಬೇವಿನ ಮರ ಅಥವಾ ಅರಳಿ ಮರ ಹೀಗೆ ಪ್ರತಿಯೊಂದು ಗಿಡ ಮರಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸ್ತೀವಿ. ಅಷ್ಟೇ ಅಲ್ಲದೆ ಶಮಿ ವೃಕ್ಷಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸ್ತೀವಿ. ಅದರ ಹಿಂದೆ ಸಾಕಷ್ಟು ಮಹತ್ವವಾದ ಕಥೆಗಳು ಕೂಡ ಇವೆ. ಹಾಗೆಯೇ ಗುರುವಾರದ ದಿನ ನಾವು ಬಾಳೆ ಗಿಡವನ್ನು ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ಬಾಳೆ ಗಿಡದಲ್ಲಿ ಭಗವಾನ್ ಮಹಾವಿಷ್ಣು ನೆಲೆಸಿರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಗುರುವಾರದ ದಿನ ನಾವು ಮೊದಲು ಮಹಾವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸಬೇಕು. ಅಷ್ಟೇ ಅಲ್ಲದೆ ಬೃಹಸ್ಪತಿ ಫೋಟೋ ಇದ್ದರೆ ಅದಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಿ ಆನಂತರ ಮನೆಯ ಮುಂದೆ ಇರುವಂತಹ ಬಾಳೆ ಗಿಡಕ್ಕೂ ಕೂಡ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ. ಆದರೆ ಮೊದಲು ನೀವು ಮನೆಯಲ್ಲಿರುವ ದೇವಾನುದೇವತೆಗಳ ಒಂದು ಪೂಜೆಯನ್ನು ಸಲ್ಲಿಸಿ, ಅಂದರೆ ದೇವರ ಮನೆಯಲ್ಲಿರುವಂತಹ ಪೂಜೆಯನ್ನು ಸಲ್ಲಿಸಿ ಸೂರ್ಯೋದಯದ ವೇಳೆಗೆ ಅಂದರೆ ಸೂರ್ಯ ಉದಯ ಆಗುವ ಒಂದು 5-10 ನಿಮಿಷಗಳ ಮೊದಲಿಗೆ ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಥವಾ ಒಂದು ಸ್ವಲ್ಪ ಸಮಯದಲ್ಲಿ ಏನಾದರೂ ವ್ಯತ್ಯಾಸ ಆದರೂ ಕೂಡ ನಡೆಯುತ್ತೆ. ಪ್ರತಿ ಗುರುವಾರ ಬಾಳೆಹಣ್ಣಿನ ಗಿಡಕ್ಕೆ ಅಂದರೆ ಬಾಳೆ ಗಿಡಕ್ಕೆ ಭಕ್ತಿಯಿಂದ ಮೊದಲು ನಾವು ನೀರನ್ನು ಹಾಕಬೇಕಾಗುತ್ತೆ. ಆನಂತರ ಅದಕ್ಕೆ ಅರಿಶಿನ ಕೊಂಬನ್ನು ಅರೆದು ಅದರಿಂದ ನಾವು ಗಿಡಕ್ಕೆ ಅರಿಶಿನ ಬೊಟ್ಟನ್ನು ಇಡಬೇಕಾಗುತ್ತೆ. ಆನಂತರ ಹಳದಿ ಹೂಗಳನ್ನು ಆ ಒಂದು ಬಾಳೆ ಗಿಡಕ್ಕೆ ಸಮರ್ಪಣೆ ಮಾಡಿ ಅಲ್ಲಿ ನಾವು ತುಪ್ಪದ ದೀಪವನ್ನು ಹಚ್ಚಬೇಕು. ಇದರಿಂದಾಗಿ ಮನೆಗೆ ಗತವೈಭವ ವಾಪಸ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಬೇಕಿದ್ರೆ 9 ಗುರುವಾರ ಅಥವಾ 11 ಗುರುವಾರ ಅಥವಾ ನೀವು ಪ್ರತಿ ಗುರುವಾರ ಈ ಒಂದು ಕೆಲಸವನ್ನು ಮಾಡಬಹುದು. ಮೊದಲಿಗೆ ಬಾಳೆಹಣ್ಣಿನ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸಿ ಸಾಧ್ಯ ಆದರೆ ನಿಮಗೆ ಯಾವುದೇ ಒಂದು ಸಾಧ್ಯವಾದಂತಹ ನೈವೇದ್ಯವನ್ನು ಈ ಒಂದು ಬಾಳೆಹಣ್ಣಿನ ಗಿಡಕ್ಕೆ ಅರ್ಪಿಸಬಹುದು. ಇದರಿಂದ ನಮ್ಮ ಸಂಕಷ್ಟಗಳು ಅಥವಾ ಹಣಕಾಸಿನ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಇದು 2ನೇ ಒಂದು ಪರಿಹಾರ. ಇನ್ನು 3ನೇದಾಗಿ, ಯಾವುದೇ ಒಬ್ಬ ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳು ಅಥವಾ ಕಾರ್ಯಗಳಿಗೆ ಆಗುವಂತಹ ಅಡಚಣೆಗಳಿಂದ ಮುಕ್ತನಾಗಬೇಕಾದ್ರೆ ಶುಕ್ಲ ಪಕ್ಷದಲ್ಲಿ ಮೊದಲನೆಯ ಗುರುವಾರದಿಂದ ಮೊದಲುಗೊಂಡು 9 ಗುರುವಾರಗಳ ಕಾಲ ಅರಿಶಿನ ಬಣ್ಣದ ಅಂದರೆ ಅರಿಶಿನ ಬಣ್ಣ ಇರುವಂತಹ ಮಧುರಾನ್ನ, ಪರಮಾನ್ನ ಅಂತ ಕರೀತಾರೆ. ಅದನ್ನು ನಾವು ಮಾಡಿಕೊಂಡು ಬಡವರಿಗೆ ಹಂಚಬೇಕಾಗತ್ತೆ. ಅಂದರೆ ಅಕ್ಕಿಯಿಂದ ಮಾಡಿರುವಂತಹ ಪಾಯಸ ಇದು. ಇದಕ್ಕೆ ಬೆಲ್ಲವನ್ನು ಅಥವಾ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸಬಹುದು. ನೀವು ಸಕ್ಕರೆಯನ್ನು ಕೂಡ ಇದರಲ್ಲಿ ಬಳಸ್ಬೋದು. ಸ್ವಲ್ಪ ಇದರಲ್ಲಿ ಅರಿಶಿನ ಪುಡಿಯನ್ನು ಬಳಸಿದ್ರೆ ಇದು ಹಳದಿಯಾಗಿ ಕಾಣುತ್ತೆ, ಅಂದರೆ ಅರಿಶಿನ ಬಣ್ಣವಾಗಿ ಕಾಣುತ್ತೆ. ಹೀಗೆ ಅರಿಶಿನ ಬಣ್ಣದ ಒಂದು ಪರಮಾನ್ನವನ್ನು ಸಿದ್ಧ ಮಾಡ್ಕೊಳ್ಬೇಕಾಗುತ್ತೆ. ಮನೆ ದೇವರ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ನಂತರ ಇದನ್ನು ಮಾಡಬಹುದು. ಸಾಧ್ಯ ಆಗದೇ ಇದ್ದರೆ ಸಂಜೆ ಸಮಯದಲ್ಲಿ ಕೂಡ ನೀವು ಇದನ್ನು ಮಾಡಿಕೊಂಡು ಬಡವರಿಗೆ ಹಂಚಬೇಕಾಗುತ್ತೆ. ಪಾಯಸ ತುಂಬ ಲಾಭದಾಯಕವಾದುದು ಅಂತ ಹೇಳಲಾಗುತ್ತೆ. ಇದರಿಂದಾಗಿ ಆರ್ಥಿಕ ಸಮಸ್ಯೆಗಳು ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಬರುವಂತಹ ಅಡಚಣೆಗಳು ಕೂಡ ದೂರ ಆಗುತ್ತೆ. ಅದಷ್ಟೇ ಅಲ್ಲದೆ ಯಾವುದೇ ವ್ಯಕ್ತಿ ಒಂದು
ಬಿಸ್ನೆಸ್ ಮಾಡದೇ ಇರುವಾಗ ಆತನಿಗೆ ನಷ್ಟ ಅನ್ನೋದು ಆಗ್ತಾ ಇರುತ್ತೆ, ಅಥವಾ ಬಿಸ್ನೆಸ್ಸನ್ನು ಶುರು ಮಾಡಿರ್ತಾರೆ, ಅದರಲ್ಲಿ ಲಾಭ ಇರೋದೇ ಇಲ್ಲ. ಅಂತಹ ಒಂದು ವ್ಯಕ್ತಿಗಳು ಅವರ ಹೆಂಡತಿಯ ಕೈಯಿಂದ ಈ ಒಂದು ಕೆಲಸವನ್ನು ಮಾಡಿಸ್ಬೇಕಾಗುತ್ತೆ. ಈ ಒಂದು ಹಳದಿ ಬಣ್ಣದ ಪರಮಾನ್ನ ಅಂದರೆ ಭಗವಾನ್ ಮಹಾವಿಷ್ಣುವಿಗೆ ಅಥವಾ ತಾಯಿ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ. ಹಾಗಾಗಿ ಅವರು ಈ ಒಂದು ಪಾಯಸದಿಂದ ಕೂಡ ಸಂತೃಪ್ತಿಗೊಳ್ತಾರೆ. ಅದಷ್ಟೇ ಅಲ್ಲದೆ ಇದನ್ನು ಬಡವರಿಗೆ ಹಂಚಿಕೆ ಮಾಡೋದ್ರಿಂದ ಅವರಿಗೆ ಇನ್ನಷ್ಟು ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಶುಕ್ಲ ಪಕ್ಷದ ಮೊದಲನೇ ಗುರುವಾರ ಅಂದರೆ ನೀವು ಅಮಾವಾಸ್ಯೆ ಆದ ನಂತರ ಬರುವಂತಹ ಹುಣ್ಣಿಮೆಗಿಂತ ಮೊದಲು ಯಾವ ಒಂದು ಗುರುವಾರ ಬರುತ್ತೋ ಅಂದರೆ ಶುಕ್ಲ ಪಕ್ಷದ ಮೊದಲನೇ ಗುರುವಾರ, ಒಂದು ತಿಂಗಳಲ್ಲಿ 2 ಪಕ್ಷ ಇರುತ್ತೆ, ಒಂದು ಕೃಷ್ಣ ಪಕ್ಷ ಇನ್ನೊಂದು ಶುಕ್ಲ ಪಕ್ಷ. ಹಾಗೆ ನೀವು ಮೊದಲು ಶುಕ್ಲ ಪಕ್ಷದ ಮೊದಲನೇ ಗುರುವಾರದಿಂದ 9 ಗುರುವಾರಗಳ ಕಾಲ ತಪ್ಪದೆ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು, ಅಂದರೆ ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಳ್ಬೇಕು, ನನಗೆ ಈ ರೀತಿಯಾಗಿ ತೊಂದರೆ ಇದೆ, ಈ ತೊಂದರೆಗಳನ್ನು ಪರಿಹಾರ ಮಾಡುವಂತ ನಿಮಗಿಷ್ಟವಾದ ದೇವರಲ್ಲಿ ಅಥವಾ ನಿಮ್ಮ ಕುಲದೇವರು ಮನೆ ದೇವರು ಯಾರದ್ದೇ ಒಂದು ಹೆಸರಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಒಂದು ಅನ್ನವನ್ನು ನೀವು ಹಂಚಿಕೆ ಮಾಡಬಹುದು. ಇದರಿಂದಾಗಿ ಮನೆಗೆ ಯಾವುದೇ ಒಂದು ಆರ್ಥಿಕ ಸಂಕಷ್ಟಗಳು ಬರೋದಿಲ್ಲ ಅಥವಾ ವ್ಯಕ್ತಿಗೆ ಯಾವುದೇ ಒಂದು ಹಣಕಾಸಿನ ನಷ್ಟಗಳು ಕೂಡ ಆಗೋದಿಲ್ಲ ಅಂತ ಹೇಳ್ಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈಗ ನಾನು ಹೇಳಿರುವಂತಹ ಈ 3 ಉಪಾಯಗಳಲ್ಲಿ ನೀವು ಯಾವುದಾದ್ರೂ ಒಂದು ಉಪಾಯವನ್ನು ಮಾಡಬಹುದು. ಈ 3ನೇದಾಗಿ ಹೇಳಿದ ಉಪಾಯವನ್ನು ಶುಕ್ಲ ಪಕ್ಷದ ಗುರುವಾರ ದಿನನೇ ನೀವು ಶುರು ಮಾಡಬೇಕಾಗುತ್ತೆ. ಇನ್ನು 2 ಉಪಾಯಗಳನ್ನು ನೀವು ಯಾವುದೇ ಒಂದು ಶುಭ ಗುರುವಾರದಂದು ಶುರು ಮಾಡಬಹುದು. ಈ ರೀತಿಯಾಗಿ ಈ 3ರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿಕೊಂಡು ಈ ಒಂದು ಉಪಾಯವನ್ನು 11 ಗುರುವಾರ ಅಥವಾ 9 ಗುರುವಾರಗಳ ಕಾಲ ಮಾಡಿದ್ರೆ ನಿಮ್ಮ ಒಂದು ಇಷ್ಟಾರ್ಥಗಳು ಅಥವಾ ಮನೋಭೀಷ್ಟಗಳು ಸಿದ್ಧಿಯಾಗುತ್ತೆ ಅಂತ ಹೇಳಬಹುದು. ಹೀಗಾಗಿ ಯಾವುದಾದ್ರೂ ಒಂದು ಉಪಾಯವನ್ನು ನೀವು ಆಯ್ಕೆ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಕಂಡುಕೊಳ್ಬಹುದು. ಹಾಗಾಗಿ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಏನಾದರೂ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ಸಿಗುತ್ತೆ. ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ. ಹೋಗಿ ಬರ್ತೀನಿ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.